ಮಂಗಳೂರಿನ ಸೇಂಟ್ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ ಅಲೋಶಿಯಸ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ಆಲ್ಮನ್ 2025 ಎಂಬ ಕಾರ್ಯಕ್ರಮವು ಸಂಸ್ಥೆಯ ಎಲ್ಎಫ್ ರಸ್ಕಿನಾ ಹಾಲ್ನಲ್ಲಿ ನಡೆಯಿತು. ಸಿಎಫ್ಎಎಲ್ನ ಪ್ರೊಫೆಸರ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಸ್ಮಿತಾ ಹೆಗ್ಡೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಲ್ಮನ್ 2025 ಎಂಬ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸೇಂಟ್ ಅಲೋಶಿಯಸ್ ಕಾಲೇಜು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಯನ್ನು ಮಾಡುತ್ತಿದೆ. ಇದೀಗ ವಿದ್ಯಾರ್ಥಿಗಳಿಗಾಗಿ ವಿನೂತನ ಕಾರ್ಯಕ್ರಮ ಆಯೋಜಿಸಿದ್ದು ಸಬಲೀಕರಣದ ಮಹತ್ವವನ್ನು ವಿವರಿಸಿದರು. Of the sustainable goals, we have 3 layers, actually 4. 3 layers plus 1. So what are these 3 layers? It's like a pyramid, okay? Imagine a pyramid. In the base of the pyramid of the sustainable development goals, we have the biosphere. You have life on land, life underwater, climate change. All these are at the base. And on that foundation, only if your biomes are proper, your nature you're taking care of, then it will support a society. So the second layer is the people. And the third layer, if the people are healthy, people are having justice, then you have a flaring economy on the top. And all this is possible. ಸೇಂಟ್ ಅಲೋಶಿಯಸ್ ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಜೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. Happens in some part of the world, we are also affected. And therefore what you are discussing, the problems you are discussing, mind you, they affect everything in the world. It is not just an exercise that you are having here, but something which should come from your heart. So when you get into the role of a particular person, understand that you are speaking for that nation, you're getting into the mind of the people and then speaking from your heart. When you do that, your debates will be very interesting. You will be really discussing certain issues with an idea that there is a solution for every I call it an opportunity, I don't call them problems. ಈ ವೇಳೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಸ್ಮಿತಾ ಹೆಗ್ಡೆ ಮತ್ತು ಅರೂಪಿ ಬ್ಲಾಕ್ನ ಪ್ರೊಫೆಸರ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಡೆನ್ನಿಸ್ ಫೆರ್ನಾಂಡಿಸ್ ಹಾಗೂ ಇಂಗ್ಲಿಷ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರತನ್ ತಿಲಕ್ ಮೊಹುಂತಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಆಟೋನಮಸ್ ವಿಭಾಗದ ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ಡೇಸಾ, ಪರಿಗಣಿತ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ರೊನಾಲ್ಡ್ ನಜ್ರತ್, ಎಡ್ಮಿನ್ ಬ್ಲಾಕ್ನ ನಿರ್ದೇಶಕ ಡಾಕ್ಟರ್ ಚಾರ್ಲ್ಸ್ ವಿ ಫುಟಾರ್ಡೋ, ಸ್ಕೂಲ್ ಆಫ್ ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಡೀನ್ ಡಾಕ್ಟರ್ ರೋಸ್ ವೀರಾ ಡಿಸೋಜಾ, ಜನರಲ್ ಸೆಕ್ರೆಟರಿ ರೋನ್ಸ್ಟನ್ ಸಿಕ್ವೆರಾ, ಜನರಲ್ ಡೈರೆಕ್ಟರ್ ಅನಿತಾ ಸಾರಾ ಅನಿಯನ್ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.